ನಮಸ್ಕಾರ ಸ್ನೇಹಿತರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಪರೀಕ್ಷೆಗೆ ಸಂಬಂಧಿಸಿದ ನಿರ್ದಿಷ್ಟಕ ಪತ್ರಿಕೆಯಲ್ಲಿ ಬರುವಂಥ ಅಧ್ಯಾಯವಾರು ಪ್ರಶ್ನೋತ್ತರಗಳನ್ನು ಕೊನೆಯ ಹಂತದಲ್ಲಿ ಪರೀಕ್ಷೆಗೆ ತಯಾರು ಮಾಡುತ್ತಿರುವವರಿಗೆ ಅನುಕೂಲವಾಗಲಿ ಎಂದು ರಿವಿಷನ್ ಮಾಡ್ತಾ ಇದ್ದೀನಿ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು? 14/8/1993. ಪ್ರಸ್ತುತ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು ಯಾರು? ಹಂಸರಾಜ್ ಗಂಗಾರಾಮ್ ಅಹಿರ್. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಹೊರತುಪಡಿಸಿ ಎಷ್ಟು ಜನ ಸದಸ್ಯರಿರುತ್ತಾರೆ? 3. ಯಾವ ವರ್ಷದಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು? 1993. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದರು RN ಪ್ರಸಾದ್. ಪ್ರಸ್ತುತ ಯಾರು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ NCBC ಡ್ಯಾಶ್ ರವರು ಜವಾಬ್ದಾರಿಯುತ ಸಚಿವರಾಗಿದ್ದಾರೆ? ವೀರೇಂದ್ರ ಕುಮಾರ್ ಕಟೀಕ್. ಯಾವ ವಿಧಿಯ ಆಧಾರದ ಮೇಲೆ NCBCಯನ್ನು ಸ್ಥಾಪಿಸಲಾಗಿದೆ? ವಿಧಿ 338B. ಭಾರತದ ಸಂವಿಧಾನದ ಯಾವ ತಿದ್ದುಪಡಿಯ ಕಾಯ್ದೆಯ ಮೂಲಕ NCBCಯನ್ನು ಸ್ಥಾಪಿಸಲಾಯಿತು? 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2018ರಲ್ಲಿ. NCBCಯು ಯಾವ ಸ್ಥಾನಮಾನವನ್ನು ಹೊಂದಿದೆ? ಶಾಸಕಾಂಗ ಸ್ಥಾನಮಾನ, ಸಂವಿಧಾನಿಕ ಸ್ಥಾನಮಾನ ಎರಡನ್ನೂ ಹೊಂದಿದೆ. A ಮತ್ತು B. ಯಾವ ಸಚಿವಾಲಯದಡಿ NCBCಯು ಕಾರ್ಯನಿರ್ವಹಿಸುತ್ತಿದೆ? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಪ್ರಸ್ತುತ ಈ ಕೆಳಕಂಡವರಲ್ಲಿ ಡ್ಯಾಶ್ ರವರು NCBCಯ ಉಪಾಧ್ಯಕ್ಷರಾಗಿದ್ದಾರೆ? ಭುವನಭೂಷಣ್ ಶಮಲ್, ಕೌಶಲೇಂದ್ರ ಸಿಂಗ್ ಪಾಟೀಲ್, ತಲ್ಲೋಜು ಆಚಾರಿ. ಅಂದರೆ ಇವರೆಲ್ಲ ಸದಸ್ಯರಾಗಿದ್ದಾರೆ, ಅದರಿಂದ ಇವರು ಯಾರು ಕೂಡ ಅಲ್ಲ, ಇವರು ಯಾರು ಉಪಾಧ್ಯಕ್ಷರಲ್ಲ. ಅಂದರೆ ಉತ್ತರ ಮೇಲಿನ ಯಾರೂ ಅಲ್ಲ. ಪ್ರಸ್ತುತ ಈ ಕೆಳಗಿನವರಲ್ಲಿ ಯಾರು NCBCಯ ಸದಸ್ಯರಾಗಿರುವುದಿಲ್ಲ? ಅಂದರೆ ಭುವನಭೂಷಣ್ ಕಮಲ್, ಕೌಶಲೇಂದ್ರ ಸಿಂಗ್ ಪಾಟೀಲ್, ತಲ್ಲೋಜು ಆಚಾರಿ, ಮಧುಪರ್ವ. ಆದರೆ ಈ ಉಳಿದಿರೋರೆಲ್ಲ ಸದಸ್ಯರಾಗಿದ್ದಾರೆ, ಮಧುಪರ್ವ ಒಬ್ಬರು ಸದಸ್ಯರಲ್ಲ. ಪ್ರಸ್ತುತ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ರವರು ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿರುತ್ತಾರೆ? ರಮೇಶ್ ಬಾಬು ವಿಶ್ವನಾಥುಲ, ವಿಶ್ವೇಂದ್ರ ಸಿಂಗ್. AB. ಇವರಿಬ್ಬರೂ ಕೂಡ ಕಾನೂನು ಸಲಹೆಗಾರರೇ. NCBCಯ ಸೇವಾ ಷರತ್ತು ಮತ್ತು ಅಧಿಕಾರಾವಧಿಯನ್ನು ಯಾರು ನಿಗದಿಪಡಿಸುತ್ತಾರೆ? ರಾಷ್ಟ್ರಪತಿ. ಪ್ರಸ್ತುತ NCBCಯ ಕಾರ್ಯದರ್ಶಿಯಾಗಿ ಯಾರು ಕರ್ತವ್ಯ ನಿರ್ವಹಿಸಿದ್ದಾರೆ? ಶ್ರೀಮತಿ A. ನೀರಜ್. ಯಾರು NCBCಗೆ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿ. NCBCಯು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ? ರಾಷ್ಟ್ರಪತಿಗೆ. NCBCಯ ಅಧ್ಯಕ್ಷರ ಅವಧಿ ಡ್ಯಾಶ್ ವರ್ಷ? 3 ವರ್ಷ. NCBCಯ ಪ್ರಧಾನ ಕಚೇರಿ ಎಲ್ಲಿದೆ? ದೆಹಲಿ. ಯಾರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ನಡೆಸಲು ಸಮಿತಿಯನ್ನು ನೇಮಿಸಲಾಯಿತು? ಶ್ರೀಮತಿ ಲೀಲಾ ದುಷ್ಕರ್. ಸುಪ್ರೀಂ ಕೋರ್ಟ್ನ ಯಾವ ಆಯೋಗದ ಪ್ರಕರಣ ತೀರ್ಪಿಗೆ ಅನುಗುಣವಾಗಿ ಸಂಸತ್ತು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಕಾಯ್ದೆ 1993 ಜಾರಿಗೊಳಿಸಿತು? ಮಂಡಲ್ ಆಯೋಗ. NCBC ಸದಸ್ಯರನ್ನು ಈ ಕೆಳಕಂಡಂತೆ ಕೂಡ ಅವರನ್ನು ನೇಮಿಸಬಹುದು. ಫುಲ್ ಟೈಮ್ ಆದರೂ ಮಾಡ್ಬೋದು, ಪಾರ್ಟ್ ಟೈಮ್ ಆದರೂ ಮಾಡ್ಬೋದು. AB ಎರಡನ್ನು. NCBCಗೆ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಇತರೆ ಸದಸ್ಯರನ್ನು ಎಷ್ಟು ಬಾರಿ ಮಾತ್ರ ನೇಮಕವಾಗಲು ಅರ್ಹರಿರುತ್ತಾರೆ? 2. NCBCಯ ಪ್ರತಿಯೊಬ್ಬ ಸದಸ್ಯರು ಭಾರತ ಸರ್ಕಾರದ ಯಾವ ಶ್ರೇಣಿಯ ಸ್ಥಾನವನ್ನು ಹೊಂದಿರುತ್ತಾರೆ? ಕಾರ್ಯದರ್ಶಿ. NCBCಯಲ್ಲಿ ಯಾವ ಸ್ಥಾನವನ್ನು ಹೊಂದಿರುವವರಿಗೆ ಮಾತ್ರ ಸರ್ಕಾರದಿಂದ ವಸತಿ ಸೌಲಭ್ಯವನ್ನು ನೀಡಲಾಗುತ್ತದೆ? ಅಧ್ಯಕ್ಷರಿಗೆ.
NCBCಯು ಯಾವುದೇ ವಿಷಯವನ್ನು ತನಿಖೆ ಮಾಡುವ ಅಥವಾ ಯಾವುದೇ ದೂರಿನ ವಿಚಾರಣೆ ನಡೆಸುವಾಗ ಯಾವ ನ್ಯಾಯಾಲಯದ ಅಧಿಕಾರಗಳನ್ನು ಹೊಂದಿರುತ್ತದೆ? ಸಿವಿಲ್ ಕೋರ್ಟ್. ಈ ಕೆಳಗಿನವುಗಳಲ್ಲಿ NCBCಯ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ? ಯಾವುದೇ ವ್ಯಕ್ತಿಗೆ ಸಮನ್ಸ್ ನೀಡುವುದು, ಯಾವುದೇ ಲಿಖಿತ ಪ್ರಶ್ನೆಗಳಿಗೆ ಉತ್ತರಿಸುವುದು ಅಥವಾ ಯಾವುದೇ ದಾಖಲಾತಿಯನ್ನು ಹಾಜರುಪಡಿಸುವಂತೆ ಸೂಚಿಸಿರುವುದು, ಸಾಕ್ಷಿಗಳನ್ನು ಸ್ವೀಕಾರ ಮಾಡುವುದು, ಯಾವುದೇ ನ್ಯಾಯಾಲಯದಿಂದ ಕಚೇರಿಯಿಂದ ಯಾವುದೇ ಸರ್ಕಾರಿ ದಾಖಲೆಗಳನ್ನು ತರಿಸಿಕೊಳ್ಳುವುದು. ಎಲ್ಲ ಆನ್ಸರು ಕರೆಕ್ಟಾಗಿದೆ. ABCD 4 ಕರೆಕ್ಟಾಗಿದೆ. ಭಾರತ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗಳು ಯಾವುದೇ ರಾಜ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಆ ರಾಜ್ಯದ ರಾಜ್ಯಪಾಲರೊಡನೆ ಸಮಾಲೋಚನೆ ಮಾಡಿ ಹಿಂದುಳಿದ ವರ್ಗಗಳೆಂದು ಪರಿಗಣಿಸಬಹುದಾಗಿದೆ? ವಿಧಿ 343A. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅಧಿಕಾರವನ್ನು ಡ್ಯಾಶ್ ರವರಿಗೆ ನೀಡಲಾಗಿದೆ? ರಾಷ್ಟ್ರಪತಿಗೆ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಜಾತಿಗಳ ಪಟ್ಟಿಯನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿರುವವರು ಸಂಸತ್ತು. 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2018ರ ಮೂಲಕ ಸಂವಿಧಾನಕ್ಕೆ ಈ ಕೆಳಗಿನ ಯಾವ ವಿಧಿಗಳನ್ನು ಸೇರಿಸಲಾಗಿದೆ? ವಿಧಿ 338B ಮತ್ತು 342A. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಮತ್ತು ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ರಾಜ್ಯಪಾಲರು ರಾಜ್ಯಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ನಿರ್ದಿಷ್ಟಪಡಿಸಬಹುದು. ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ನಿರ್ದಿಷ್ಟಪಡಿಸಬಹುದು. 2 ಕರೆಕ್ಟು. A ಮತ್ತು B. NCBCಯು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಥ ವರದಿಯನ್ನು ಪ್ರತಿ ವರ್ಷ ಯಾರಿಗೆ ಸಲ್ಲಿಸುತ್ತದೆ? ರಾಷ್ಟ್ರಪತಿಗೆ. NCBCಗೆ ಸಂಬಂಧಪಟ್ಟ ವರದಿಯನ್ನು ಪ್ರತಿ ವರ್ಷ ರಾಷ್ಟ್ರಪತಿಯವರು ಸ್ವೀಕರಿಸಿದ ನಂತರ ರಾಷ್ಟ್ರಪತಿಯವರು ಆ ವರದಿಯನ್ನು ಎಲ್ಲಿ ಮಂಡಿಸುತ್ತಾರೆ? ಸಂಸತ್ತಿನಲ್ಲಿ. ಸಂಸತ್ತು. ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಆಯೋಗದ ಯಾವುದೇ ವರದಿಯನ್ನು ರಾಷ್ಟ್ರಪತಿಗಳು ಸಂಬಂಧಪಟ್ಟ ಡ್ಯಾಶ್ ರವರಿಗೆ ಯಾರಿಗೆ ರವಾನಿಸುತ್ತಾರೆ? ರಾಜ್ಯದ ರಾಜ್ಯಪಾಲರಿಗೆ. NBCFDCಯ ವಿಸ್ತರಿಸಿ ಬರೆಯಿರಿ. ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. NBCFDC ಕೇಂದ್ರ ಸರ್ಕಾರದ ಯಾವ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತದೆ? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಮತ್ತು ಸಮುದಾಯಗಳಿಗೆ ಹಣಕಾಸು ನೆರವು ಮತ್ತು ಅಭಿವೃದ್ಧಿ ಬೆಂಬಲವನ್ನು ಒದಗಿಸಲು ಕೇಂದ್ರ ಸರ್ಕಾರ ಯಾವ ನಿಗಮವನ್ನು ಸ್ಥಾಪಿಸಲಾಗಿದೆ? NBCFDC. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ NBCFDCಯನ್ನು ಯಾವಾಗ 13/1/1992ರಲ್ಲಿ. ಯಾವ ಕಂಪನಿ ಕಾಯ್ದೆಯ ಮೂಲಕ NBCFDCಯನ್ನು ಸ್ಥಾಪಿಸಲಾಗಿದೆ? ಕಂಪನಿ ಕಾಯ್ದೆ 1956. ಪ್ರಸ್ತುತ NBCFDCಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆ? ರಾಜನ್ ಸೆಹಗಲ್. NCBC ಕಾಯ್ದೆ 1993 ಈವರೆಗೆ ಒಟ್ಟು ಎಷ್ಟು ಬಾರಿ ಆಯೋಗವು ಪುನರ್ರಚಿಸಲಾಗಿದೆ? 7 ಬಾರಿ. ಇತ್ತೀಚೆಗೆ ಯಾವ ವರ್ಷದಲ್ಲಿ NCBCಗೆ ನಿಯಮಗಳನ್ನು ರೂಲ್ಸ್ ರೂಪಿಸಲಾಗಿದೆ? 2018. ಹಿಂದುಳಿದ ವರ್ಗ ಆಯೋಗದ ಮುಖ್ಯ ಉದ್ದೇಶವೇನು? ಸಾಮಾಜಿಕ. NCBCಗೆ ಆಯ್ಕೆಯಾದ ಸದಸ್ಯರು ಯಾವ ರೀತಿಯ ಪರೀಕ್ಷೆಗೆ ಒಳಪಟ್ಟಿರುತ್ತಾರೆ? ಕಾರ್ಯನಿರ್ವಹಣೆ ಪರೀಕ್ಷೆ, ವಿದ್ಯಾರ್ಹತೆ ಪರೀಕ್ಷೆ. ಅಂದರೆ ಯಾವುದೇ ಪರೀಕ್ಷೆಗೂ ಕೂಡ ಇವರು ಒಳಪಟ್ಟಿರಲ್ಲ. ಆನ್ಸರ್ ಬಂದು ಯಾವುದೇ ಪರೀಕ್ಷೆಗೆ ಒಳಪಟ್ಟಿಲ್ಲ. ಈಗ OBCದು ಆಯಿತು. ಈಗ SC/ST ಆಯೋಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. 1. ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಪ್ರಕಾರ 338ನೇ ವಿಧಿಯನ್ನು ತಿದ್ದುಪಡಿ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ಇಬ್ಬಾಗ ಮಾಡಿ ಪ್ರತ್ಯೇಕ ಆಯೋಗವನ್ನು ರಚಿಸಲು ಅವಕಾಶ ಮಾಡಿಕೊಟ್ಟಿತು? 89ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2003. 89ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಯಾವ ವಿಧಿಯನ್ನು ಸೇರಿಸಿ ಪರಿಶಿಷ್ಟ ಪಂಗಡಗಳಿಗೆ
ಪ್ರತ್ಯೇಕ ರಾಷ್ಟ್ರೀಯ ಆಯೋಗವನ್ನು ರಚಿಸಲಾಯಿತು. ವಿಧಿ 338 ಎ. ಪರಿಶಿಷ್ಟ ಪಂಗಡಗಳ ಪ್ರತ್ಯೇಕ ರಾಷ್ಟ್ರೀಯ ಆಯೋಗವು ಯಾವ ವರ್ಷದಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು? 2004. ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವು ಈ ಕೆಳಕಂಡ ಸದಸ್ಯರಿಂದ ಕೂಡಿರುತ್ತದೆ: ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ, 3 ಸದಸ್ಯರು. ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಸದಸ್ಯರ ಅವಧಿ ಮತ್ತು ಸೇವಾ ನಿಯಮವನ್ನು ಯಾರು ನಿರ್ಧರಿಸುತ್ತಾರೆ? ರಾಷ್ಟ್ರಪತಿ. ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳು? 3 ವರ್ಷ. ಪರಿಶಿಷ್ಟ ಪಂಗಡಗಳ ಆಯೋಗವು ಪ್ರತಿ ವರ್ಷ ತನ್ನ ವಾರ್ಷಿಕ ವರದಿಯನ್ನು ಯಾರಿಗೆ ಒಪ್ಪಿಸುತ್ತದೆ? ರಾಷ್ಟ್ರಪತಿಗೆ. ಪರಿಶಿಷ್ಟ ಪಂಗಡಗಳ ಆಯೋಗವು ರಾಷ್ಟ್ರಾಧ್ಯಕ್ಷರಿಗೆ ವಾರ್ಷಿಕ ವರದಿಯನ್ನು ಒಪ್ಪಿಸುತ್ತದೆ. ನಂತರ ರಾಷ್ಟ್ರಾಧ್ಯಕ್ಷರು ಈ ವರದಿಯನ್ನು ಎಲ್ಲಿ ಮಂಡಿಸುತ್ತಾರೆ? ಸಂಸತ್ತಿನಲ್ಲಿ ಮಂಡಿಸುತ್ತಾರೆ. ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟ ಆಯೋಗದ ಯಾವುದೇ ವರದಿಯನ್ನು ರಾಷ್ಟ್ರಾಧ್ಯಕ್ಷರವರಿಗೆ ಕಳಿಸುತ್ತಾರೆ? ರಾಜ್ಯಪಾಲ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ NCST ಮೊದಲ ಅಧ್ಯಕ್ಷರು ಯಾರು? ಶ್ರೀ ಸೂರಜ್ ಭಾನು ಮತ್ತು ಡಿ ಬಂದು ಶ್ರೀ ನರೇಂದ್ರ ಎಂ ಕಾಂಬಳೆ. ಭಾರತದ ಮೊದಲ ಬುಡಕಟ್ಟು ರಾಣಿ ಎಂದು ಯಾರನ್ನು ಕರೆಯುತ್ತಾರೆ? ಶ್ರೀಮತಿ ಪಲ್ಲವಿ ದುರುವಾ. ಭಾರತದ ಮೊದಲ ಹಿಂದೂ ಧರ್ಮದ ದಲಿತ ರಾಜ ಎಂದು ಯಾರನ್ನು ಕರೆಯುತ್ತಾರೆ? ಶ್ರೀ ಮಹಾಬಲಿ ಅಥವಾ ರಾಜಬಲಿ. ಭಾರತದ ಮೊದಲ ಪರಿಶಿಷ್ಟ ಜಾತಿಯ ಮುಖ್ಯಮಂತ್ರಿ ಯಾರು? ಶ್ರೀ ಸಂಜೀವಯ್ಯ, ಆಂಧ್ರ ಪ್ರದೇಶ. ಭಾರತದ ಪ್ರಥಮ ಪರಿಶಿಷ್ಟ ಜಾತಿಯ ಪ್ರಧಾನಮಂತ್ರಿ ಯಾರು? ಶ್ರೀ ಚಂದ್ರಶೇಖರ್. ಭಾರತದ ಪ್ರಥಮ ಪರಿಶಿಷ್ಟ ಜಾತಿಯ ರಾಷ್ಟ್ರಪತಿ ಶ್ರೀ KR ನಾರಾಯಣ್. ಪ್ರಸ್ತುತ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ NCSC ಅಧ್ಯಕ್ಷರು ಶ್ರೀ ಕಿಶೋರ್ ಸಿಂಗ್ ಮಕ್ವಾನಾ. ಪ್ರಸ್ತುತ ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗದ NCSTಯ ಅಧ್ಯಕ್ಷರು ಶ್ರೀ ಅಂತರಾ ಸಿಂಗ್ ಆರ್ಯ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಮತ್ತು ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1978. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಮತ್ತು ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗ 1978ರಲ್ಲಿ ಮೊದಲ ಅಧ್ಯಕ್ಷರು ಯಾರು? ಶ್ರೀ ಭೋಲಾ ಪಾಸ್ವಾನ್ ಶಾಸ್ತ್ರಿ. ಎಷ್ಟನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅನ್ವಯ 338ನೇ ವಿಧಿಯನ್ನು ತಿದ್ದುಪಡಿ ಮಾಡಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಸಂಬಂಧಿಸಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ರಚಿಸಲು ಅವಕಾಶ ಕಲ್ಪಿಸಲಾಯಿತು? 65ನೇ ತಿದ್ದುಪಡಿ ಕಾಯ್ದೆ 1990. ಡ್ಯಾಶ್ ರವರು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕೆ ಸದಸ್ಯರನ್ನು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿ. ಪ್ರತ್ಯೇಕವಾಗಿ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವನ್ನು ಯಾವ ವರ್ಷದಲ್ಲಿ ರಚಿಸಲಾಯಿತು? 2004. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಸದಸ್ಯರ ಅಧಿಕಾರಾವಧಿಯು ಎಷ್ಟು ವರ್ಷಗಳನ್ನು ಒಳಗೊಂಡಿರುತ್ತದೆ? 3 ವರ್ಷ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಸದಸ್ಯರ ಅಧಿಕಾರಾವಧಿ ಮತ್ತು ಸೇವಾ ನಿಯಮವನ್ನು ನಿರ್ಧರಿಸುವವರು ಯಾರು? ರಾಷ್ಟ್ರಪತಿ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವು ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ ಹಾಗೂ ಇತರೆ 3 ಸದಸ್ಯರುಗಳಿಂದ ಕೂಡಿದ್ದು, ಇವರನ್ನು ರಾಷ್ಟ್ರಪತಿಯವರು ಯಾರ ಸಲಹೆಯ ಮೇರೆಗೆ ನೇಮಿಸುತ್ತಾರೆ? ಮಂತ್ರಿಮಂಡಲ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವು ವಾರ್ಷಿಕ ವರದಿಯನ್ನು ಯಾರಿಗೆ ಒಪ್ಪಿಸುತ್ತದೆ? ರಾಷ್ಟ್ರಪತಿಗೆ. ಅಸ್ಪೃಶ್ಯತೆ ಕಾಯ್ದೆಯನ್ನು ಯಾವಾಗ ಜಾರಿಗೆ ಭಾರತದಲ್ಲಿ ತರಲಾಯಿತು? 1955. ಯಾವ ವರ್ಷ SC ಮತ್ತು ST ದೌರ್ಜನ್ಯಗಳ ಕಾಯ್ದೆಯನ್ನು ಜಾರಿಗೆ ತರಲಾಯಿತು? 1989. SC ಮತ್ತು ST ದೌರ್ಜನ್ಯಗಳ ಕುರಿತಂತೆ ನಿಯಮವನ್ನು ಡ್ಯಾಶರಲ್ಲಿ ಜಾರಿಗೆ ತರಲಾಯಿತು? 2006.
ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಗಳ ಉದ್ಯೋಗ ಮತ್ತು ಶೌಚಾಲಯದ ನಿಷೇಧ ಕಾಯ್ದೆಯನ್ನು ಯಾವಾಗ ರೂಪಿಸಲಾಗಿದೆ? 1993ರಲ್ಲಿ. ಎಸ್ಟಿ ಪಟ್ಟಿಯಿಂದ ಗುಂಪುಗಳನ್ನು ಸೇರಿಸಲು ಅಥವಾ ಹೊರಗಿಡಲು ಮಾರ್ಗದರ್ಶನ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಮಿತಿ ಯಾವುದು? ಲೋಕೋರ್ ಸಮಿತಿ, 1965. 2011ರ ಭಾರತದ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯ ಶೇಕಡಾ - ಪರಿಶಿಷ್ಟ ಜಾತಿಯನ್ನು ಒಳಗೊಂಡಿದೆ, 16.6%. ಭಾರತದಲ್ಲಿ ಅತಿ ಹೆಚ್ಚು ಎಸ್ಸಿ ಜನಾಂಗ ಹೊಂದಿರುವ ರಾಜ್ಯ ಯಾವುದು? 2011 ಜನಗಣತಿಯ ಪ್ರಕಾರ 2011ರ ಭಾರತದ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ - ಪರಿಶಿಷ್ಟ ಪಂಗಡದವರನ್ನು ಹೊಂದಿದೆ, 8.6%. ಯಾವ ವರ್ಷದಲ್ಲಿ ಮಾಧ್ಯಮ ನ್ಯೂಸ್ಗಳಿಗೆ ದಲಿತ ಪದವನ್ನು ಬಳಸದಂತೆ ಕೇಂದ್ರ ಸರ್ಕಾರ ಸಲಹೆ ನೀಡಿದೆ? 2018.